ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಧೀರಜ್ ಸರ್, ಡಿ ಕೆ ಶಿವಕುಮಾರ್ ಅವರ ಲೇಟೆಸ್ಟ್ ಪ್ರತಿಕ್ರಿಯೆ ಸರ್, ತಾವು ಕಾನೂನನ್ನ ಕೈಗೆ ತಗೊಂಡ್ರಂತೆ, ಯು ಕ್ಯಾನ್ ಟೇಕ್ ಲಾ ಇನ್ ಟು ಯುವರ್ ಹ್ಯಾಂಡ್ಸ್ ಅಂತ ಹೇಳಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ ಸರ್, ಕಸದ ವಿಚಾರದಲ್ಲಿ ನೀವು ಯಾವ ಕಾನೂನನ್ನ ಕೈಗೆ ತಗೊಂಡ್ರಿ ಅಂತ ಹೇಳಿ? ಗೊತ್ತಿಲ್ಲ ಮೇಡಮ್, ಅವರೇ ಹೇಳಬೇಕು. ನಮ್ಮ ಸಣ್ಣ ಪ್ರತಿಭಟನೆ ನಿನ್ನೆ ಮೊನ್ನೆ ಇವತ್ತು ಆಗಿರೋ, ನಿನ್ನೆ ಮೊನ್ನೆ ಇವತ್ತೇನಿಲ್ಲ ಆಗಿರುವಂತದ್ದು ಏನಾಗಿದೆ ಮೇಡಮ್, ದೊಡ್ಡಬಳ್ಳಾಪುರದಲ್ಲಿ BBMP 8 ಕಸ ವಿಲೇವಾರಿ ಆಗ್ತಾ ಇದೆ. GBS ಅದರಲ್ಲಿ ಒಂದು ದೊಡ್ಡಬಳ್ಳಾಪುರದಲ್ಲಿ ಇರುವಂತದ್ದು. ಇದು 2004 ಆಪರೇಷನ್ ಇದೆ. GBA ಫಾರ್ಮ್ ಆದ ನಂತರ 70 ಕಸ ವಿಲೇವಾರಿ ಘಟಕಕ್ಕೆ 70 ಗಾಡಿಗಳು ಟಪ್ಪರ್ ಅಲ್ಲಿ ಈ ಕಸ ಬರುವಂತದ್ದು GBA ಅಲ್ಲಿ OM ಆಗಿದೆ. ಗವರ್ಮೆಂಟ್ ಇಂದ ರೆಸಲ್ಯೂಷನ್ ಆಗಿದೆ ಮೇಡಮ್. ನೆನೆ ಏನಾಗುತ್ತೆ, ಮಹದೇವಪುರಕ್ಕೆ ಹೋಗ್ಬೇಕಾಗಿರುವಂತ 200 ಗಾಡಿ, ಬ್ಯಾಟ್ರಾಯನ್ಪುರಕ್ಕೆ ಹೋಗ್ಬೇಕಾಗಿರುವಂತ 200 ಗಾಡಿಯನ್ನ ಮಂಗಳವಾರ ದಿನ 400 ಗಾಡಿಯನ್ನ ದೊಡ್ಡಬಳ್ಳಾಪುರಕ್ಕೆ ಕಳಿಸ್ತಾರೆ. ಪ್ರತಿಭಟನೆ 70 ಗಾಡಿ ನಾವು ಓಕೆ, ಸರ್ಕಾರ ಕಾನೂನಿದೆ, ಅವ್ರು ಬಿಡಬೇಕು, ಓಕೆ, ಕಾನೂನು ಪ್ರಕಾರ ಬಿಟ್ಟಿದೀವಿ. 400 ಗಾಡಿ ಅವ್ರು ಯಾರೋ ಹಾಕ್ಸ್ತಾ ಇರುವಂತದನ್ನ ಯಾವ ರೀತಿ ಬಿಡಕ್ಕಾಗುತ್ತೆ? ಕಾನೂನು ಉಲ್ಲಂಘನೆ, ಕಾನೂನು ಕೈ ಕೊಟ್ಟಿರೋರು ಯಾರು? DK ಶಿವಕುಮಾರ್ BSWML ಸ್ಟಾಫ್ ಅಥವಾ ಕಮಿಷನರ್ ಅವರ ಅಥವಾ ಯಾರು ಮಾಡಿರೋದು? ಇದು BSW CEO ಕಾನೂನು ಕೈ ತಗೊಂಡಿರೋದು ಅವರು. ಬಟ್ ನೀವು ಗ್ರಾಂಟ್ಸ್ ಬೇಕು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇರೋದು, ಇದು ಬೇರೆ ಏನು ಅಲ್ಲ ಅನ್ನೋದು ಅವರ ಆರೋಪ. ಗ್ರಾಂಟೇ ಕೇಳಿಲ್ಲ ಮೇಡಮ್. ಅದನ್ನ ನಿನ್ನೆ ಬಹಿರಂಗವಾಗಿ ಅವ್ರಿಗೆ ನಾನು ಸವಾಲನ್ನು ಹಾಕಿದ್ದೀನಿ. ನಾನು ಇದುವರೆಗೂ ಗ್ರಾಂಟೇ ಕೇಳಿಲ್ಲ. 10 ಗಾಡಿ ಹೋಗುವಂತಹ ಎಷ್ಟು ವಿಧಾನಸಭಾ ಕ್ಷೇತ್ರ 90 ಕೋಟಿ ಕೊಟ್ಟಿದೆ. 4 ಗಾಡಿ ಹೋಗುವಂತ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಕೊಟ್ಟಿದ್ದಾರೆ. 10 ಗಾಡಿ ಹೋಗುವಂತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ ಕೊಟ್ಟಿದ್ದಾರೆ. ನಾನು ಇವ್ರನ್ನ ಗ್ರಾಂಟ್ ಕೇಳೂ ಇಲ್ಲ. 10 ಗಾಡಿ ಔಟ್ ಆಫ್ 500, 70 ಗಾಡಿ ದೊಡ್ಡಬಳ್ಳಾಪುರಕ್ಕೆ ಬಂದ್ರು ಸಹ 10 ಕೋಟಿ ತಡೆಗಟ್ಟಕ್ಕೆ ಅಂತ ಹೇಳಿ ಗ್ರಾಂಟ್ ಹಾಕಿದ್ದಾರೆ ಇವ್ರು. ಅದು ಇದುವರೆಗೂ ಬಂದೂ ಇಲ್ಲ. ಅದು ಯಾವಾಗ ಬಂದ್ಕೊಳ್ಳಿ, ಗ್ರಾಂಟ್ ನನಗೆ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ಸರ್ಕಾರಿ ನಿಯಮ ಇರುವಂತದ್ದು ಕನ್ಸೆಂಟ್ ಫಾರ್ ಆಪರೇಷನ್ ಪೊಲ್ಯೂಷನ್ ಕಟ್ಕೊಳ್ದೇ ಇರುವಂತದ್ದು 70 ಗಾಡಿಗಳು. ಅದೇ ನಾನು ಪ್ರತಿಭಟನೆ ನಡೆದಿದ್ದು. ಬಟ್ ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ತಮ್ಮ ವಿರುದ್ಧ. ಅಂದ್ರೆ ಈ ಮಾತುಗಳನ್ನ ಕೇಳ್ತಿದ್ರೆ, ಇಲ್ಲ ಧೀರಜ್ ಸರ್, ಈ ಮಾತುಗಳನ್ನ ಕೇಳ್ತಾ ಇದ್ರೆ ಇಸ್ ದರ್ ಎನಿಥಿಂಗ್ ಪರ್ಸನಲ್ ಬಿಟ್ವೀನ್ ಯು ಅಂಡ್ DK ಶಿವಕುಮಾರ್ ಸರ್? ನಮಗೇನು, ನನಗಂತೂ ಇದು ಪರ್ಸನಲ್ ಅವ್ರು ಯಾರಿಗೆ ಅವ್ರ ಕೇಳಬೇಕು, ಯಾರೇ ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ಏನ್ ಆಕ್ಷನ್ ತಗೊಂಡ್ರು ಸಾರ್ವಜನಿಕರ ವಿರುದ್ಧದಲ್ಲಿ ಸಾರ್ವಜನಿಕರಿಗೋಸ್ಕರ ಹೋರಾಟಕ್ಕಾದ್ರೆ ಆಕ್ಷನ್ ತಗೊಂಡ್ರೆ ಏನ್ ಮಾಡಕ್ಕಾಗತ್ತೆ ಮೇಡಮ್? ಪಾಪ ಜೈಲಿಗೆ ಹೋಗ್ತೀವಿ, ಮನೆಗೆ ತಂದು ಕಸ ಸುರಿದ್ರೆ ಸುರಿಸ್ಕೊಂತೀವಿ, ಆಮೇಲೆ ನಮಗೂ ಕಾನೂನು ಹೋರಾಟ ನಡೀತಲ್ಲ ಮೇಡಮ್. ಅಧಿಕಾರ ಇದೆ ಅಂತ ಹಿಂಗಾದ್ರೂ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರೆ ಕಾನೂನು ಇದೆಲ್ಲ ಕೋರ್ಟ್ if the executive and the legislator does not help we'll go to the judiciary court ಇಂದ ನಾವೇನ್ ತರಬೇಕು ಡೈರೆಕ್ಷನ್ ತರ್ತೀವಿ. ಕಡೆ ಪ್ರಶ್ನೆ ಸರ್, ನಾವು ನಿಮ್ಮ ಕ್ಷೇತ್ರದ ಕೆಲ ಜನರನ್ನ ಮಾತನಾಡ್ಸಿದ್ವಿ, ಯಾಕೆ ಒಬ್ಜೆಕ್ಷನ್ ಕಸ ಒಳಗ್ ಬಿಟ್ಕೊಡ್ಲಿಕ್ಕೆ ಅಂತ ಹೇಳಿ. ಕೆಲವರು ಹೇಳ್ತಿದ್ದಾರೆ ಬೋರ್ವೆಲ್ ನ ನೀರ್ ಹಾಳಾಗ್ತಾ ಇದೆ, ಕುರಿ ಮೇಯ್ಸಕ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ಊಟಕ್ಕೆ ಕೂತ್ರೆ ನೊಣದ ಸಮಸ್ಯೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನ ಗಂಡು ಮಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ ಬೇರೆ ಊರಿನವರು ಅಂತ ಹೇಳ್ತಿದ್ದಾರೆ. ಹೆಣ್ ಕೊಡೋದಿರ್ಲಿ ಮೇಡಮ್, ರಿಪಬ್ಲಿಕ್ ಕನ್ನಡ ಅವರು ಪಾಪ ನೀವೆಲ್ಲ ಕರೆಕ್ಟ್ ಆಗಿ ಮಾಡ್ತೀರಾ. ಒಂದು ಆ ಊರಿನ ಶಾಲೆ ಗುಂಡ್ಲಹಳ್ಳಿ ಸರ್ಕಾರಿ ಶಾಲೆ 2014ರಲ್ಲಿ 56 ಜನ ಸ್ಟೂಡೆಂಟ್ಸ್ ಇದ್ರು. ಇವತ್ತು 2026ರಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ರಲ್ಲಿ ಒಂದು ಎಲ್ಲ ಊರೇ ಬಿಟ್ಬಿಟ್ಟು ಮೇಡಮ್. ಆ ರೀತಿ ಮಾಡಿರುವಂತದ್ದು ಇವ್ರು ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, 30 ಕೇಸಸ್ ಆಫ್ ಕ್ಯಾನ್ಸರ್, 17 ಕೇಸಸ್ ಆಫ್ ಹೆವಿ ಮೆಟಲ್ಸ್ ಎಲ್ಲ ಹೋಗಿ ಅಂತರ್ಜಲ ಸೇರ ಆಗಿದೆ. ವಾಟರ್ ಪೊಲ್ಯೂಷನ್ ಮಾಡಾಯ್ತು, ಏರ್ ಪೊಲ್ಯೂಷನ್ ಮಾಡ್ತು, ಎಲ್ಲಾ ನಿಯಮಗಳನ್ನು ಗಾಳಿಗೆ ತುಳಿದಿದ್ದಾರೆ. NGT ಕೇಸ್ ಹಾಕಿದೀನಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿದ್ದೀನಿ, ನಾನು ಹೈಕೋರ್ಟ್ ಅಲ್ಲಿ ಮುಖದಲ್ಲಿ ಹೂಡಿದೀನಿ. ಈ 70 ಗಾಡಿ ಬರುವಂತದ್ದನ್ನು ನಿಲ್ಸ್ಬೇಕು ಅನ್ನೋದಿದೆ. ನವೆಂಬರ್ 2023ಕ್ಕೆ ಕೇಸನ್ನ ದಾಖಲು ಮಾಡಿದ್ದೀನಿ. ಆ ಕೇಸಿನ ವಿರುದ್ಧ ನ್ಯಾಯಾಂಗ ಹೋರಾಟವನ್ನು ನಾನು ತಗೊಂಡಿದ್ದೀನಿ.
ಎನಿವೆ ಥ್ಯಾಂಕ್ ಯು ಸೋ ಮಚ್ ಧೀರಜ್ ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಅಶೋಕ್ ಸರ್, ಈಗ ನಾವು ಕೂಡ ಆ ಊರಿನ ಜನನ ಕೆಲವರನ್ನ ಮಾತನಾಡಿಸಿದಾಗ ಹೇಳ್ತಾ ಇದ್ರು ಸಾಕಷ್ಟು ಸಮಸ್ಯೆ ಆಗ್ತಿದೆ ಈಗ ಬರ್ತಿರೋ ಕಸದಿಂದನೇ. ಇನ್ನು ನೀವು 400 ಲಾರಿ 500 ಲಾರಿ ಅಂತಂದ್ರೆ ನಮ್ಮ ಜನ ಏನು ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಂದ್ರೆ ಒಂದು ಸೈಂಟಿಫಿಕ್ ಸೊಲ್ಯೂಷನ್ ಅನ್ನೋದು ಕಂಡು ಹಿಡ್ಕೊಳ್ಳೋದು ಅಷ್ಟು ಕಷ್ಟನಾ ಕಸದಂತ ಬೇಸಿಕ್ ವಿಚಾರದಲ್ಲಿ? ವಿಚಾರ ಏನು ಅಂದರೆ, ಫಸ್ಟ್ ಆಫ್ ಆಲ್ ಈ ಥರ ಲ್ಯಾಂಡ್ನಲ್ಲಿ ಹೋಗ್ಬಿಟ್ಟು ಯಾವುದೋ ಕಸಾನ ತೆಗೆದುಕೊಂಡು ಹೋಗಿ ಡಂಪ್ ಮಾಡೋದು ಈಸ್ ಎ ವೆರಿ ಅನ್ಸೈಂಟಿಫಿಕ್ ವೇ, ವೆರಿ ಅನ್ಸೈಂಟಿಫಿಕ್. ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಕಸಾನ ನಾವು ಡಂಪ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಕೇವಲ ಮೆಡಿಕಲ್ ವೇಸ್ಟ್ ಮಾತ್ರ. ಅದು ಮೆಡಿಕಲ್ ವೇಸ್ಟ್ನ ಎಲ್ಲಿ ಡಂಪ್ ಮಾಡಬೇಕು ಅಂತ ಹೇಳ್ತಾರೆ, ಜನನಿಗದಿತ ಪ್ರದೇಶ, ಉದಾಹರಣೆಗೆ 5-10 ಕಿಲೋಮೀಟರ್ ಜನ ಇರಬಾರ್ದು ಅಂತಹ ಒಂದು ಜಾಗದಲ್ಲಿ ನೀವು ಕಾಂಕ್ರೀಟ್ನ ಕೆಳಗಡೆ ಹಾಕಬೇಕು, ಜೊತೆಗೆ ರಿಟೈನಿಂಗ್ ವಾಲ್ ಸುತ್ತ ಕಾಂಕ್ರೀಟ್ ಹಾಕಬೇಕು. ಅದಾದಮೇಲೆ ನೀವು ಅಲ್ಲಿ ಒಂದು ಯೋಜನೆ ಮಾಡಬೇಕು, 20 ವರ್ಷನೋ 30 ವರ್ಷನೋ 40 ವರ್ಷನೋ ಅದನ್ನು ಕಸ ತುಂಬ್ತೀವಿ ಮೆಡಿಕಲ್ ವೇಸ್ಟ್ನ, ಅದನ್ನು ಪ್ರೆಸ್ ಮಾಡ್ತೀವಿ, ಪ್ರೆಸ್ ಮಾಡಿದ್ಮೇಲೆ ಅಲ್ಲೊಂದು ಸ್ಟೇಡಿಯಮೋ ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಈ ರೀತಿ ಒಂದು ಯೋಜನೆ ಮಾಡಬೇಕು. ಯಾಕೆಂದರೆ ಅದಾದಮೇಲೆ ಅವ್ರಿಗೂ ಒಂದು ಇನ್ಸೆಂಟಿವ್ ಸಿಗುತ್ತೆ, ಆ ಸುತ್ತಮುತ್ತ ಆ ಕಸನ ಯಾರು ಬಿಟ್ಕೊಂಡಿದ್ದಾರೆ ಅವ್ರಿಗೆ. ಈ ವೇಸ್ಟ್ ಅನ್ನೋದಿದೆ, ಈ ವೇಸ್ಟ್ ವಾಸ್ ಎ ಕಂಪ್ಲೀಟ್ ವೇಸ್ಟ್ 10 years ಬ್ಯಾಕ್. ಇವತ್ತು ಅದಕ್ಕೂ ಸೈಂಟಿಫಿಕ್ ಮೆಥಡ್ಸ್ ಬಂದಿದೆ, ವೆರಿನ್ ಈ ವೇಸ್ಟ್ ಆಲ್ಸೋ ಕ್ಯಾನ್ ಬಿ ರೀಯೂಸ್ಡ್ ಆ್ಯಂಡ್ ರೀಸೈಕಲ್ಡ್ ಅಂತ ಬಂದಿದೆ. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತಿದ್ದಾರೆ ಅಂದರೆ, ಆಗಲೇ ದಿನೇಶ್ ಅವರು ಹೇಳ್ತಾ ಇದ್ರು ಜನಗಳ ಪ್ರಾಬ್ಲಮ್ ಅಂತ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಾನು ಬ್ಲೇಮ್ ಮಾಡಲ್ಲ. ಯಾಕೆ ಅಂದರೆ, ನೀವು ನನ್ನ ಜನಕ್ಕೆ, ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು, ಯಾಕಂದರೆ ನಾನು ಗ್ರಾಮೀಣದಲ್ಲಿ ನಾನು ಓದದೇ ಇದ್ರೂ ನಾನು ನನ್ನ ಆಟಕ್ಕೆ ಎಲ್ಲದಕ್ಕೂ ಹೋಗ್ತಿದ್ದೆ, ಪ್ರತಿ ರಾಜ್ಯದಲ್ಲೂ ಇರ್ತಿದ್ದೆ. ಈಗ ನಮ್ಮ ದೊಡ್ಡಮ್ಮವ್ರ ಮನೆ ಇಲ್ಲೇ ಇರೋದು, ಅಂದರೆ ಬೆಂಗಳೂರಿನ ಒಂದು 30 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿ ಪ್ರತಿ ರಾಜ್ಯದಲ್ಲೂ ಇರ್ತಾ ಇದ್ದೆ. ಬಿಲೀವ್ ಮಿ ಆರ್ ನಾಟ್, ಕಸ ವಾಸ್ ವ್ಯಾಲ್ಯೂಡ್, ಅಂದರೆ ಕಸಕ್ಕೆ ಒಂದು ವ್ಯಾಲ್ಯೂ ಇತ್ತು. ಆಗ ನನಗೆ ನೆನಪಿದೆ ಸ್ಮಿತಾ ಅವರೇ, ಏನು ಅಂದರೆ ಸಗಣಿ ಬಿದ್ದಾಗ ರಸ್ತೆ ಮಧ್ಯದಲ್ಲಿ ಸಗಣಿ ಬಿದ್ದರೆ ಅಕಸ್ಮಾತ್ ರಸ್ತೆ ಅರ್ಧ ಮಧ್ಯಕ್ಕೆ ಬಿದ್ದರೆ ಸಗಣಿ ಅರ್ಧ ಮಾತ್ರ ನಾನು ಗುಡಿಸ್ಕೊಬೇಕು. ಅಕಸ್ಮಾತ್ ಫುಲ್ ಸಗಣಿ ನಾನು ಗುಡಿಸ್ಕೊಂಡ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಿದ್ರು ಎದುರುಗಡೆ ಅವರು, ಅಂದರೆ ನಮ್ಮ ದೊಡ್ಡಮ್ಮನ ಮೇಲೆ ಜಗಳಕ್ಕೆ ಬರ್ತಿದ್ರು. ಅಂದರೆ ಅರ್ಥ ಏನಂದರೆ ಕಸಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು, ಸಗಣಿಗೆ ಅಷ್ಟು ವ್ಯಾಲ್ಯೂ ಇತ್ತು. ಅಂದರೆ ಆ ರೀತಿ ಇದ್ದಂತಹ ಇದನ್ನು ನೀವು ಕೇವಲ ದಿಸ್ ಈಸ್ ಇನ್ ಲೇಟ್ 80s ಆ್ಯಂಡ್ ಅರ್ಲಿ 90s, ಇನ್ನು 30-35 ವರ್ಷದಲ್ಲಿ ನೀವು ಇಷ್ಟನ್ನು ಬದಲಾವಣೆ ಮಾಡಿ ಕಸಾನ ಒಂದು ಯು ಹ್ಯಾವ್ ಮೇಡ್ ಎ ಸಮಸ್ಯೆ, ಯು ಆರ್ ನಾಟ್ ಮೇಡ್ ಎ ಸೊಲ್ಯೂಷನ್. ಯಾಕೆ ಅಂದರೆ ಜನಕ್ಕೆ ಏನು ಮಾಡಬೇಕಾಗಿತ್ತು ನೀವು ಅಂದರೆ ವ್ಯಾಲ್ಯೂ ಕೊಡಬೇಕಾಗಿತ್ತು. ಉದಾಹರಣೆಗೆ ನೀವು ರೀಸೈಕಲ್ ರೀಯೂಸಬಲ್ಗೆ ಅವ್ನು ಯಾರೋ ರ್ಯಾಕ್ ಪಿಕ್ಕರು ನಿಮ್ಮ ಕಸದ ತೊಟ್ಟಿಂದ ಎತ್ಕೊಳ್ಳೋದ್ರ ಬದಲು ಅವ್ನ ಮನೆಯಿಂದ ಹೋಗಿ ಕಲೆಕ್ಟ್ ಮಾಡಿಕೊಂಡು ₹5 ₹10 ಏನು ವ್ಯಾಲ್ಯೂ ಇದೆ ಅದನ್ನು ನೀವು ಒಂದು ಸ್ವಲ್ಪ ಇನ್ಸೆಂಟಿವೈಸ್ ಮಾಡಿ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅವರು ಸಹ ಅದಕ್ಕೆ ನಂಗೆ ವ್ಯಾಲ್ಯೂ ಬರುತ್ತಪ್ಪ, ಇದು ನಂಗೆ ಕಸ ಸೆಗ್ರಿಗೇಟ್ ಮಾಡಬೇಕು. ಆಮೇಲೆ ಸಂದರ್ಭದಲ್ಲೂ ಇತ್ತು ಸ್ಮಿತಾ, ನಾನು ಅದಕ್ಕೆ ಹೇಳಿ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅನ್ನೋ ಹೆಸರು ಮೊದಲು ಉಲ್ಲೇಖ ಆಗಿದ್ದು ಕೂಡ ನಿಮ್ಮದೇ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಕೂಡ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ. ನಾನು ಹೇಳೋದೇನು ಅಂದ್ರೆ, ಇದು ಏನಾಗಿದೆ ಗೊತ್ತಾ, ಈಗ ರಾಜಕಾರಣಿಗಳು ಏನಾಗಿರ್ತಾರೆ, ಅವರು ಸಂಘಟನೆಯಿಂದ ಬರ್ತಾರೆ, ಸಂಘಟನೆಯಿಂದ ಬಂದಾಗ ಅವ್ರು ಹೋಗಿ ಅಧಿಕಾರ ಕೂತ್ಕೊಳ್ತಾರೆ. ಆಗ ಎಕ್ಸ್ಪರ್ಟ್ಸ್ ಅಂತ ಯಾರಿರ್ತಾರೆ, ಈಗ ನಾನೇ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಬ್ಬ ಬ್ಯೂರೋಕ್ರಾಟ್ಗೆ, ರೀ ಹೋಗ್ರಿ ಇದ್ರಲ್ಲಿ ನಿಮ್ಮಂತವ್ರಿಗೆ ಏನೋ ಬರ್ಬೋದು, ನಮ್ಮಂತವ್ರಿಗೆ ಏನ್ರಿ ಬರುತ್ತೆ ಅಂತ ಮಾತಾಡ್ತಾರೆ. ಅವ್ರು ಹೋಗಿ ಮಿಸ್ಗೈಡ್ ಮಾಡಿದ್ರೆ ರಾಜಕಾರಣಿಗಳಿಗೆ. ಇವತ್ತೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಈ ಸಮಸ್ಯೆಗೆ ಡಿ ಕೆ ಶಿವಕುಮಾರ್ ಅವ್ರ ಮೈಂಡಲ್ಲಿ ಏನಿದೆ ಅದು ಸೊಲ್ಯೂಷನ್ ಆಗಬಹುದು. ಆದರೆ ಏನು ಅಂದರೆ, ಡಿ ಕೆ ಶಿವಕುಮಾರ್ ಅವರೇ ಇದರಲ್ಲಿ ಏನು ದುಡ್ಡು ಅಂತ ನೋಡ್ತಾ ಇದ್ದಾರೆ, ದಯವಿಟ್ಟು ದುಡ್ಡು ಅಂತ ನೋಡಬೇಡಿ. ಇದು ಇವತ್ತಲ್ಲ, ಮುಂದಿನ ದಿನಗಳಲ್ಲಿ ಇದು ಸರ್ಕಾರಗಳನ್ನ ಪಲ್ಟಿ ಓಡಿಸಾಕ್ಬಿಡ್ತವೆ. ಅದರಿಂದಾಗಿ ದಯವಿಟ್ಟು ಸಹ ಇದನ್ನ ಸೊಲ್ಯೂಷನ್ ಅಂತ ನೋಡಬೇಕು ಅಂದರೆ ನೀವು ಅಧಿಕಾರಿಗಳ ಮಾತನ್ನ ಕೇಳೋದು ಬಿಡಿ, ನಮ್ಮಂಥ ಎಕ್ಸ್ಪರ್ಟ್ಸ್ನ ಕರೀರಿ. ನಮಗೇನು ದುಡ್ಡು ಬೇಡ ಸ್ವಾಮಿ, ನಾವು ಎಕ್ಸ್ಪರ್ಟ್ಸ್ನ ನಾವು ಫ್ರೀಯಾಗಿ ಬಂದು ಹೇಳ್ಕೊಡ್ತೀವಿ. ಆಮೇಲೆ ಏನೇನು ಥಿಯರೀಸ್ ಇದೆ, ಎಲ್ಲೆಲ್ಲಿ ಏನು ಸೊಲ್ಯೂಷನ್ ಇದೆ ಅದು ಹೇಳ್ಕೊಡ್ತೇವೆ. ಅದಾದಮೇಲೆ ಕಸಕ್ಕೆ ವ್ಯಾಲ್ಯೂ ಕಟ್ಟರೆ ಸ್ಮಿತಾ, ನಾನು ಹೇಳ್ತಾ ಇದ್ದೆ, ದಿನೇಶ್ ಅವರು ಹೇಳಿದ್ರು ರೀಸೈಕಲ್ ರಿಯೂಸಬಲ್ಲು. ಜೊತೆಗೆ ಇನ್ನೊಂದೇನು ಅಂತಿದ್ರೆ, ಈಗ ಏನು ಕಾಂಪೋಸಿಟ್ ವೇಸ್ಟ್ ಬರುತ್ತೆ, ನೀವು ಕಾಂಪೋಸಿಟ್ ವೇಸ್ಟ್ನ ನೀವು ಡಿಸ್ಪೋಸ್ ಮಾಡ್ತೀನಿ ಅಂದರೆ ಮಾತ್ರ ಯು ಹ್ಯಾವ್ ಟು ಸೇ ಚಾರ್ಜ್ ಕೊಡಿ ಅಂತ ಹೇಳಿ. ಈಗ ಅಪಾರ್ಟ್ಮೆಂಟ್ಗಳೆಲ್ಲ ಅವ್ರಿಗೆ ಹೇಳ್ಬೇಕು, ನೀವು ಅಪಾರ್ಟ್ಮೆಂಟ್ಗಳು ಕಸ ಎತ್ಕೊಂತೀರ, ಯಾಕ್ರಿ ಎತ್ಕೊಂತೀರ ನೀವು? ಅಪಾರ್ಟ್ಮೆಂಟ್ಗಳಲ್ಲಿ ಅಷ್ಟು ಜಾಗ ಬಿಟ್ಟಿರ್ತಾರೆ, ನಿಮಗೆ ಪಾರ್ಕ್ ಸ್ಪೇಸ್ ಅಂತ ತೋರಿಸಿರ್ತಾರೆ, ಅದ್ರಲ್ಲಿ ಹೋಗ್ಬಿಟ್ಟು ಕಾಂಪೋಸಿಟ್ ಮಾಡಕ್ಕೆ ಹೇಳ್ರಿ ಆ ವಾಚ್ಮನ್ಗೆ, ಇನ್ನೊಬ್ಬ ಲೇಬರ್ ಇಟ್ಕೊಂಡು. ಅದಾದ್ಮೇಲೆ ಮೆಡಿಕಲ್ ವೇಸ್ಟ್ ಏನಿದೆ, ಮುಂಚೆ ಧಮಕಿ ಹಾಕಬೇಕು ಅನ್ನೋದೇ ಮೆಂಟಾಲಿಟಿ ಆಗ್ಬಿಟ್ಟು ಏನಾಗಿದೆ, ಇದರಲ್ಲಿ 4,500 ಕೋಟಿ ರೂಪಾಯಿನ ವ್ಯಾಲ್ಯೂ ಪ್ರತಿ ವರ್ಷನೂ ಸಹ BBMPಯ ಇವತ್ತಿನ GB ಬಜೆಟ್ ಏನಕ್ಕೆ ಕಸ ವಿಲೇವಾರಿಗೆ. ಇದರಲ್ಲಿ ತತ್ಸುಮಾರು 1,200 ಕೋಟಿ ರೂಪಾಯಿ ಖರ್ಚಾಗಲ್ಲ. ಇನ್ನು ಎಸ್ಟಿಮೇಟ್ ಮಾಡ್ಕೊಳ್ಳಿ, ನೀವೇ ಊಹಿಸ್ಕೊಳ್ಳಿ, ಜನ ಊಹಿಸ್ಕೊಳ್ಳಿ ಏನೇನಾಗ್ತದೆ. ಭ್ರಷ್ಟಾಚಾರ ಇದೆ. ರಾಜಗೌಡ್ರೆ, ನಿಜ ಬೆಂಗಳೂರಿನ ಜನರ ವೇಸ್ಟ್ ಅನ್ನ ದೊಡ್ಡಬಳ್ಳಾಪುರದ ಮಂದಿ ಯಾಕೆ ಅನುಭವಿಸ್ಬೇಕು? ನಾನು ಧೀರಜ್ ಮುನಿರಾಜು ಅವ್ರಿಗೂ ಪ್ರಶ್ನೆ ಕೇಳ್ತಾ ಇದ್ದೆ. ಪಾಪ ಊರಿನ ಜನ ಹೇಳ್ತಿದ್ದಾರೆ, ನಮಗೆ ಕುಡಿಯೋಕ್ ನೀರು ನೆಟ್ಟಕ್ಕೆ ಸಿಗ್ತಾ ಇಲ್ಲ, ಬೆಳೆ ಬೆಳೆಸ್ಕೊಳಕ್ ಭೂಮಿ ಸರಿ ಇಲ್ಲ, ನೀರು ಕೆಟ್ಟೋಗಿದೆ, ಮನೇಲಿ ಊಟಕ್ಕೆ ಕೂತ್ರೆ ನೊಣಗಳ ಸಮಸ್ಯೆ ಇದೆ. ಇಂಥ ಸಮಸ್ಯೆಗಳು ಆಲ್ರೆಡಿ ಇರುವಾಗ ಇನ್ನಷ್ಟು ಕಸ ತಗೊಂಡೋಗಿ ಹಾಕ್ತೀವಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಧಮಕಿ
ಹಾಕಿದ್ರು ಎಸ್ಮಾ ಹಾಕಿದ್ರು, ಈ ಭಯದಲ್ಲಿ ಜನ ಯಾಕೆ ಅನುಭವಿಸ್ಬೇಕು ಅಂತ. ಈಗ ಇಂಥ ಬೈಕ್ ಸಾಯೋ ಬದಲು ಹಂಗೆ ಸತ್ತೋಗೋಣ ಅನ್ನೋ ಮಟ್ಟಕ್ಕೆ ಕೆಲವು ಸತಿ ಮನ್ಸಿಗೆ ಬೇಜಾರಾಗ್ತದೆ. ಒಂದು ಹೇಳ್ತೀನಿ ಕೇಳಿ, 2006ರಲ್ಲಿ ಮೆಡಿಕೇರ್ ಅನ್ನೋ ಒಂದು ಕಂಪ್ನಿಗೆ, ಬಹುಶಃ ಇದ್ರ ಬಗ್ಗೆ ಸಾಕಷ್ಟು ಹಗರಣಗಳಾಗಿತ್ತು, ಮೆಡಿಕೇರ್ ಅನ್ನೋ ಒಂದು ಕಂಪ್ನಿಗೆ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಅಂತ ಕೊಟ್ಟರು. ಇವ್ರು ಏನು ಮಾಡ್ತಾಯಿದ್ರು ಅಂದರೆ, ಪ್ರತಿಯೊಂದು ಹಾಸ್ಪಿಟ್ಲು, ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು, ನೀವು ಯಾರೇ ಒಬ್ಬರು ಮೆಡಿಕಲ್ ವೇಸ್ಟನ್ನು ಮೆಡಿಕಲ್ಲಾಗಿ ಸಂಬಂಧ